ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಬ್ಯಾಗ್ ಡಿಸೈನ್ ನ ಯಾವ ರೀತಿ ಸ್ಟಿಕ್ ನ ಬಳಸಿ ಮಾಡೋದು ಅಂತ ನೋಡೋಣ ಬನ್ನಿ. ಬೆನ್ನಿನ ಪೂರ್ಣ ಉದ್ದ ಬಂದು 12.5 ಇದೆ, ಪ್ಲಸ್ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್, ವಿಡ್ತ್ ಬಂದು 4 ಇಂಚು, ಬೋಟ್ ನೆಕ್ ಶೇಪ್ ಗೆ 2.5 ಕೊಟ್ಕೊಂಡು ಅವ್ರದ್ದು ಪೂರ್ಣ ಕತ್ತು ಉದ್ದ ಎಷ್ಟು ಅಂತ ನೋಡ್ಕೊಂಡು ಒಂದು ಶೇಪ್ ನ ಡ್ರಾ ಮಾಡ್ಕೊಂಡಿದೀನಿ. ಇವಾಗ ಇದನ್ನ ಕಟ್ ಮಾಡ್ಕೊಂಡು ಕ್ಯಾನ್ವಾಸ್ ಮೇಲೆ ಅದನ್ನ ಇಟ್ಕೊಂಡು ಟ್ರೇಸ್ ಮಾಡ್ಕೊಂತಾ ಇದೀನಿ. ಇಲ್ಲಿ ನನ್ ಕ್ಯಾನ್ವಾಸ್ ಆಗ್ತಿರೋ ಮೇನ್ ಇಂಟೆನ್ಷನ್ ಆ ಡಿಸೈನ್ ಅನ್ನೋದು ಫಿಟ್ ಆಗಿ ಕುತ್ಕೊಳ್ಳಿ ಅಂತ. ಲೂಪ್ಸ್ ಗಳು ಮತ್ತೆ ಪೋಟ್ಲಿಗಳನ್ನ ಸ್ಟಿಚ್ ಆದ್ಮೇಲೆ ಯಾವ್ದೇ ರೀತಿ ಅದು ಬೆಂಡ್ ಆಗಬಾರ್ದು, ಕ್ಲೀನ್ ಆಗಿ ಕುತ್ಕೊಳ್ಳಿ ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ಕ್ಯಾನ್ವಾಸ್ ನ ಹಾಕೊಂತಾ ಇದೀನಿ. ಪೋಟ್ಲಿಗಳು ಲೂಪ್ಸ್ ಗಳು ಎಲ್ಲಾ ಸ್ಟಿಚ್ ಆದ್ಮೇಲೆ ಮೇನ್ ಫ್ಯಾಬ್ರಿಕ್ ರೈಟ್ ಸೈಡ್ ಮೇಲೆ ಇಟ್ಕೊಂಡು ಕತ್ತನ್ನ ಸ್ಟಿಚ್ ಮಾಡಿ ಹಾಗೆ ಸೊಂಟದ ಪಟ್ಟಿನೂ ಸ್ಟಿಚ್ ಮಾಡಿ ಜಸ್ಟ್ ಅದನ್ನ ಟರ್ನ್ ಮಾಡ್ಕೊಂತಾ ಇದೀನಿ ಅಷ್ಟೇ. ಶೇಪ್ ಅನ್ನೋದು ನೀಟಾಗಿ ಬಂದಿದೆ, ಹಾಗೆ ಬ್ಯಾಕ್ ಅಲ್ಲೂ ಅಷ್ಟೇ ನೀಟಾಗಿ ಪರ್ಫೆಕ್ಟ್ ಆಗಿ ಬಂದಿದೆ. ಯಾರ್ಲೂ ಸಹ ಶೋಲ್ಡರ್ ಡ್ರಾಪ್ ಆಗಿರ್ಲಿ ಅಥವಾ ರಿಂಕಲ್ಸ್ ಆಗಿರ್ಲಿ ಏನೂ ಆಗಿಲ್ಲ. ಕಸ್ಟಮರ್ ಅಂತೂ ಫುಲ್ ಹ್ಯಾಪಿ ಆಗಿದ್ದಾರೆ. ಕಸ್ಟಮರ್ ವೇರ್ ಮಾಡಿರೋ ಅಂತ ಪಿಕ್ ನ ನಾನು ಸ್ಟಾರ್ಟಿಂಗ್ ಅಲ್ಲೇನೆ ಹಾಕಿದೀನಿ.